ನನ್ನ ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ. ಅವನ ಕೈ ಕೆಳಗೆ 4-6 ಜನ ಕೆಲಸ ಮಾಡ್ತಿರ್ತಾರೆ. ಅವನು ಬೆಳಗ್ಗೆ ಆಫೀಸಿಗೆ ಬರ್ತಿದ್ದ ಹಾಗೆ ಸಲ್ಯೂಟ್ ಹೊಡಿತಾರೆ. ಅವನನ್ನು ಬಾಯಿ ತುಂಬ ಬಾಸ್ ಅಂತ ಕರೀತಾರೆ. ಅವನ ಚೇಂಬರ್ನಲ್ಲಿ ನನ್ನ ಫೋಟೋನ ಇಟ್ಕೊಂಡಿರ್ತಾನೆ. ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೆ, ಅದ್ಯಾವುದು ನಿಜ ಆಗಿಲ್ಲ. ಆದ್ರೆ ಈಗ ನನ್ನ ಪ್ರೀತಿ ಮಗ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾವುದೇ ಕೆಲಸದ ಬಗ್ಗೆ ಕೀಳರಿಮೆ ಇರಬಾರ್ದು. ಆದ್ರೆ ಯಾವ ತಾಯಿಗೂ ತನ್ನ ಮಗ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ. ಎಲ್ಲ ತಾಯಿಂದಿರು ತನ್ನ ಮಕ್ಕಳು ಮಹಾರಾಜರ ಥರ ಇರಬೇಕು ಅಂತ ಆಸೆ ಪಡ್ತಾರೆ. ಎಲ್ಲ ನನ್ನ ಹಣೆ ಬರ ಅಷ್ಟೆ. ಆಸೆ ಪಡ್ಬೋದು, ಆದ್ರೆ ಯೋಗ್ಯತೆ ಇರಬೇಕಲ್ಲ. ಮತ್ತೆ ಆದಿತ್ಯ ಬದುಕಿನಲ್ಲಿ ತುಂಬಾ ಎತ್ತರಕ್ಕೆ ಬೆಳೀತಾನೆ, ನನ್ನ ಮಾತು ನಂಬಿ. ಆಟೋ ಓಡಿಸ್ಕೊಂಡ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಏಳಿಗೆ ನಿಶ್ಚಿತ. ನನ್ನ ಸಾಂತ್ವನಕ್ಕೆ ಈ ಮಾತು ಹೇಳ್ತಾ ಇದ್ದೀರಾ? ತಪ್ಪಲ್ಲ ಬಿಡಿ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಹೇಳ್ತಾ ಇದ್ದೆ. ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ನಾನು. ಎಲ್ರಿಗೂ ಆದಿತ್ಯ ಆಟೋ ಓಡಿಸ್ತಾ ಇದ್ದಿದ್ದ ವಿಷಯ ಗೊತ್ತಿತ್ತು, ನನ್ನಿಂದ ಮುಚ್ಚಿಟ್ಬಿಟ್ರು. ನಿಮಗೂ ಬೇಜಾರಾಗುತ್ತೆ, ಸಂಕಟ ಪಡ್ತೀರಾ ಅಂತ? ಅಥವಾ ಸ್ವಂತ ಮಗ ಅಲ್ಲ ಅನುಭವಿಸ್ಲಿ ಅಂತನಾ? ಮಾವನ ಬಗ್ಗೆ ಹೀಗೆ ಮಾತಾಡಬಾರ್ದು ಅತ್ತೆ ನೀವು. ಅವ್ರಿಗೆ ನಿಮ್ಮೇಲಿರುವಷ್ಟು ಪ್ರೀತಿ ಬೇರೆ ಯಾರ ಬಗ್ಗೆನೂ ಇಲ್ಲ. ಅವ್ರು ಸದಾ ನಿಮ್ಮ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅತ್ತೆ. ಅವ್ರಿಗೂ ಗೊತ್ತಿರುತ್ತೆ ಅಲ್ವಾ ನೀವು ಮಗನ ಬಗ್ಗೆ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀರಾ ಅಂತ. ನೀವು ಅಂದ್ಕೊಂಡಾಗಲ್ಲ, ಮಗ ಆಟೋ ಡ್ರೈವರ್ ಅಂತ ಗೊತ್ತಾದರೆ ನಿಮ್ಗಾಗೋ ಆಘಾತ, ನೀವು ಅನುಭವಿಸೋ ನೋವು, ನಿಮ್ಗಾಗೋ ಸಂಕಟ, ನೀವು ಪಡೋ ದುಃಖ ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ವಿಷಯ ಮುಚ್ಚಿಟ್ಟಿರ್ತಾರೆ ಅಷ್ಟೇ ಅವರು. ಮತ್ತೆ ಎಲ್ರಿಗೂ ನಿಮ್ಮ ಬಗ್ಗೆ ಆಗಲಿ ಆದಿತ್ಯನ ಬಗ್ಗೆ ಆಗಲಿ ಪ್ರೀತಿ ಇದೆಯೇ ಹೊರತು ಯಾವ ಕಹಿ ಭಾವನೆಗಳು ಇಲ್ಲ ಅತ್ತೆ. ನೋಡಿ, ನೀವೆಲ್ರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನ್ನ ಮಗನೂ ಇದ್ದಾನೆ. ನಾನು ಹೀಗೆ ಇದ್ನಲ್ಲ ಅತ್ತೆ. ನಮ್ಮಪ್ಪನಿಂದ ದೂರ ಬಂದು ಬದುಕಿನಲ್ಲಿ ಪೆಟ್ಟು ತಿಂದ್ಮೇಲೆ ಸ್ವಲ್ಪ ಸರಿ ಹೋಗಿದ್ದೀನಿ. ಆದಿತ್ಯನೂ ಖಂಡಿತ ಬದಲಾಗ್ತಾನತ್ತೆ. ಅವ್ನು ಮುಂದುವರಿತಾನೆ ಅಂತ ಅನ್ಕೊಳ್ತೀರಾ ಜೀವನದಲ್ಲಿ? ಖಂಡಿತ ಅತ್ತೆ. ಆಟೋ ಸ್ಟ್ಯಾಂಡಿಗೆ ಹೋಗಿ ಹುಡ್ಕೊಂಡ್ ಬಾ. ಆದಿತ್ಯ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಹೋಗೋಣ ಅತ್ತೆ. ಮಗನ ವಿಷಯದಲ್ಲಿ ಹುಚ್ಚಿ ಆಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಅಲ್ವಾ? ಬಹುತೇಕ ಎಲ್ಲ ತಾಯಂದ್ರು ಮಕ್ಕಳ ವಿಷಯದಲ್ಲಿ ಹೀಗೆ ಇರ್ತಾರತ್ತೆ. ನೋಡಿ, ನಿಮ್ಗಿರೋ ಸಂಸ್ಕಾರ, ತಿಳುವಳಿಕೆ ನನಗೆ ಹುಟ್ಟಲಿಲ್ಲ ಇಂಥ ಮಕ್ಕಳು.